ನಮಸ್ಕಾರ. ಮುಖ್ಯಾಂಶಗಳು. ಇಂದಿನಿಂದ ವಿಧಾನಮಂಡಲ ಅಧಿವೇಶನ, ಮಹತ್ವದ ವಿಧೇಯಕಗಳು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಿರೀಕ್ಷೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೀಚ್ 2 ಮಾರ್ಗ ಇಂದು ಉದ್ಘಾಟನೆ. ಜಾಗತಿಕ ಆರ್ಥಿಕ ಪ್ರಗತಿ ಮತ್ತು ಸ್ಥಿರತೆಗೆ ಭಾರತ ಆಧಾರ ಸ್ತಂಭವಾಗಬಲ್ಲದು, ಪ್ರಧಾನಿ ನರೇಂದ್ರ ಮೋದಿ. ಜಾಗತಿಕ ತೈಲ ದರಗಳಿಗೆ ಅನುಗುಣವಾಗಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಪರಿಷ್ಕರಣೆ, ಎಂ ವೆಂಕಯ್ಯ ನಾಯ್ಡು. ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲದ ಮುಂದುವರಿದ ಅಧಿವೇಶನ ಇಂದು ಪ್ರಾರಂಭವಾಗಲಿದೆ. 10 ದಿನಗಳ ಕಲಾಪ ನಡೆಯಲಿರುವ ಈ ಅಧಿವೇಶನ ಈ ತಿಂಗಳ 27ರಂದು ಮುಕ್ತಾಯಗೊಳ್ಳಲಿದೆ. ಪಂಚಾಯತ್ ರಾಜ್ ಕಾಯ್ದೆ ತಿದ್ದುಪಡಿ ಸೇರಿದಂತೆ ಹಲವಾರು ಮಹತ್ವದ ವಿಧೇಯಕಗಳು ಅಧಿವೇಶನದಲ್ಲಿ ಚರ್ಚೆಗೆ ಬರಲಿವೆ. ಇವಲ್ಲದೆ ಬರ ಪರಿಹಾರ, ರೈತರ ಆತ್ಮಹತ್ಯೆ, ವಿದ್ಯುತ್ ಕೊರತೆ ಸೇರಿದಂತೆ ಹಲವು ಜ್ವಲಂತ ವಿಷಯಗಳು ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮಾಗಡಿ ರಸ್ತೆ ಮೈಸೂರು ರಸ್ತೆ ಮೆಟ್ರೋ ರೈಲು ಸಂಚಾರ ಇಂದು ಆರಂಭವಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೀಚ್ 2 ರೈಲು ಮಾರ್ಗ ಉದ್ಘಾಟಿಸಲಿದ್ದು, ಕೇಂದ್ರ ನಗರಾಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯ ನಾಯ್ಡು ನೂತನ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಲಿದ್ದಾರೆ. 5.6 ಕಿಲೋಮೀಟರ್ ಉದ್ದದ ಈ ರೈಲು ಮಾರ್ಗ ಮಾಗಡಿ ರಸ್ತೆ, ಹೊಸಹಳ್ಳಿ, ವಿಜಯನಗರ, ಅತ್ತಿಗುಪ್ಪೆ, ದೀಪಾಂಜಲಿ ನಗರ ಮತ್ತು ಮೈಸೂರು ರಸ್ತೆ ಈ 6 ನಿಲ್ದಾಣಗಳಿವೆ. ಈ ರೈಲು ಮಾರ್ಗ ಉದ್ಘಾಟನೆಯೊಂದಿಗೆ ಹಂತ 1ರ ಉದ್ದೇಶಿತ 42.3 ಕಿಲೋಮೀಟರ್ ಪೈಕಿ 24.7 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ಪೂರ್ಣಗೊಂಡಂತಾಗಲಿದೆ. ಟರ್ಕಿಯ ಅಂತಾಲ್ಯದಲ್ಲಿ 2 ದಿನಗಳ G20 ದೇಶಗಳ ಶೃಂಗಸಭೆ ನಿನ್ನೆ ಆರಂಭಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕೈಗೊಂಡಿರುವ ದಿಟ್ಟ ಕ್ರಮಗಳಿಂದಾಗಿ ದೇಶ ಶೇಕಡಾ 7.5ರ ಪ್ರಗತಿ ದರ ಸಾಧಿಸಿದ್ದು, ಇದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಿಸಲಿದೆ. ಜಾಗತಿಕ ಆರ್ಥಿಕ ಪ್ರಗತಿ ಮತ್ತು ಸ್ಥಿರತೆ ಸಾಧಿಸುವಲ್ಲಿ ಭಾರತ ಆಧಾರ ಸ್ತಂಭವಾಗಬಲ್ಲದು ಎಂದರಲ್ಲದೆ, ಹವಾಮಾನ ಬದಲಾವಣೆ ನಿರ್ವಹಣೆಗೆ 7 ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿದರು. ಇದಕ್ಕೂ ಮುನ್ನ ನಡೆದ ಬ್ರಿಕ್ಸ್ ರಾಷ್ಟ್ರಗಳ ನಾಯಕರ ಸಭೆಯಲ್ಲಿ ಪಾಲ್ಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಪ್ಯಾರಿಸ್ನಲ್ಲಿ ನಡೆದ ಸರಣಿ ಭಯೋತ್ಪಾದಕ ದಾಳಿ ಕೃತ್ಯವನ್ನು ಬಲವಾಗಿ ಖಂಡಿಸಬೇಕು ಎಂದು ಹೇಳಿದರು. ಉಗ್ರವಾದದ ವಿರುದ್ಧ ಇಡೀ ಜಗತ್ತು ಒಗ್ಗಟ್ಟಿನ ನಿಲುವು ಘೋಷಿಸುವ ಅಗತ್ಯ ಪ್ರತಿಪಾದಿಸಿದ ಅವರು, ಈ ಸಂಬಂಧ ಸಂಘಟಿತ ಜಾಗತಿಕ ಪ್ರಯತ್ನ ಅತ್ಯಂತ ಅಗತ್ಯವಾಗಿದ್ದು, ಬ್ರಿಕ್ಸ್ ದೇಶಗಳ ಆದ್ಯತೆಯೂ ಇದೇ ಆಗಬೇಕು ಎಂದು ಅಭಿಪ್ರಾಯಪಟ್ಟರು. To combat terrorism had never been more urgent. This must also be a priority for BRICS nations. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದರು. ಟರ್ಕಿಯ ಅಂತಾಲ್ಯದಲ್ಲಿ ನಡೆಯುತ್ತಿರುವ G20 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಪ್ರಧಾನಿ ಟರ್ನ್ಬುಲ್ ಮಾಲ್ಕಮ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ನಡುವಿನ ನಾಗರಿಕ ಪರಮಾಣು ಸಹಕಾರ ಒಪ್ಪಂದ ಜಾರಿಗೆ ಸಂಬಂಧಿಸಿದ ವಿಧಿವಿಧಾನಗಳನ್ನು ಪೂರ್ಣಗೊಳಿಸುವ ನಿರ್ಧಾರವನ್ನು ಉಭಯ ನಾಯಕರು ಪ್ರಕಟಿಸಿದರು. ಟರ್ನ್ಬುಲ್ ಮಾಲ್ಕಮ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ಮೋದಿ, ಪರಮಾಣು ಒಪ್ಪಂದ ಒಂದು ಮೈಲಿಗಲ್ಲು ಹಾಗೂ ನಂಬಿಕೆ ಮತ್ತು ವಿಶ್ವಾಸದ ಪ್ರತೀಕ ಎಂದರು. ಐರೋಪ್ಯ ಒಕ್ಕೂಟದ ಪ್ರಮುಖರೊಂದಿಗೂ ನರೇಂದ್ರ ಮೋದಿ ಮಾತುಕತೆ ನಡೆಸಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಪರಿಷ್ಕರಿಸಲಾಗಿದೆ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 36 ಪೈಸೆ ಹಾಗೂ ಡೀಸೆಲ್ ದರ 87 ಪೈಸೆ ಏರಿಕೆಯಾಗಿದ್ದು, ಪರಿಷ್ಕೃತ ದರ ಕಳೆದ ಮಧ್ಯರಾತ್ರಿಯಿಂದ ಜಾರಿಗೆ ಬಂದಿದೆ. ಕೇಂದ್ರ ನಗರಾಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯ ನಾಯ್ಡು ಹೈದರಾಬಾದ್ನಲ್ಲಿ ಪ್ರತಿಕ್ರಿಯಿಸಿ, ಜಾಗತಿಕ ಮಾರುಕಟ್ಟೆಯಲ್ಲಿನ ತೈಲ ದರಗಳಿಗೆ ಅನುಗುಣವಾಗಿ ನಮ್ಮಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಪರಿಷ್ಕರಣೆಯಾಗುತ್ತದೆ ಎಂದರು. Prices mechanism is there. Earlier there was a situation where the government used to give heavy subsidy. Now the government said, earlier government have decided, they have dismantled the administrative prices mechanism, and then whenever there is a rise, it will be passed on to the consumers. Whenever there is a decrease, it will be passed on to the consumers. That is the policy as of now. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇದೇ 19ರಿಂದ 5 ದಿನಗಳ ಕಾಲ ಚೈನಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕಳೆದ 1 ದಶಕದಲ್ಲಿ ಭಾರತದ ಗೃಹ ಸಚಿವರೊಬ್ಬರು ಇದೇ ಮೊದಲ ಬಾರಿಗೆ ಆ ದೇಶಕ್ಕೆ ಭೇಟಿ ನೀಡಲಿದ್ದಾರೆ.
ಗಡಿಯಾಚೆಗಿನ ಭಯೋತ್ಪಾದನೆ ನಿಗ್ರಹ ಹಾಗೂ ಈಶಾನ್ಯ ರಾಜ್ಯಗಳ ಬಂಡುಕೋರರಿಗೆ ಚೈನಾ ಕಡೆಯಿಂದ ಶಸ್ತ್ರಾಸ್ತ್ರ ಕಳ್ಳಸಾಗಣೆ ತಡೆಗಟ್ಟುವ ಸಂಬಂಧ ಎರಡು ದೇಶಗಳ ನಡುವೆ ಭದ್ರತಾ ಬಾಂಧವ್ಯ ಹೆಚ್ಚಿಸುವ ಮಾರ್ಗೋಪಾಯಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. 2015ರ ದೂರದರ್ಶನ ಚಂದನ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ಜರುಗಿತು. ರಾಜ್ಯಪಾಲ ವಜುಭಾಯಿ ವಾಲಾ ಸಮಾರಂಭ ಉದ್ಘಾಟಿಸಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ 10 ಮಂದಿ ಸಾಧಕರಿಗೆ ಹಾಗೂ 2 ಸಂಸ್ಥೆಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಸಾಹಿತ್ಯ ಕ್ಷೇತ್ರದ ಡಾ ಮೊಗಳಿ ಗಣೇಶ್, ನಾಟಕ ರಂಗದ ಎಚ್ಕೆ ರಾಮನಾಥ್, ಜಾನಪದ ವಿಭಾಗದಲ್ಲಿ ಬುರಕಥಾ ಜಯಮ್ಮ, ಗಮಕ ಕ್ಷೇತ್ರದ ಪ್ರಮೀಳಾ ಮುರಳೀಧರ್, ಶಿಕ್ಷಣ ಕ್ಷೇತ್ರದಲ್ಲಿ ಹರೇಕಳ ಹಾಬಜ್ಜ, ಸಂಗೀತ ಕ್ಷೇತ್ರದ ಡಾ ಶಕುಂತಲಾ ನರಸಿಂಹನ್, ನೃತ್ಯ ಕ್ಷೇತ್ರದ ಸತ್ಯನಾರಾಯಣ ರಾಜು, ಆರೋಗ್ಯ ವಿಭಾಗದಲ್ಲಿ ಡಾ ಎನ್ಕೆ ವೆಂಕಟರಮಣ, ಟೆಕ್ನೋಮಾರ್ಕ್ ಟೆಲಿವಿಷನ್ ಸಂಸ್ಥೆ ಕೃಷಿ ಕ್ಷೇತ್ರದ ಸಾಧನೆಗೆ ಸೋಮನಾಥ ರೆಡ್ಡಿ ಪೂರ್ಮಾ, ಕ್ರೀಡಾ ಕ್ಷೇತ್ರದ ಜಿಕೆ ವಿಜಯಕುಮಾರಿ, ಸಮಾಜ ಸೇವಾ ಕ್ಷೇತ್ರದಲ್ಲಿ ಮಾಸ್ ಸಂಸ್ಥೆಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಆಸ್ಪತ್ರೆಯಲ್ಲಿ ವೈಸ್ ಚೇರ್ಮನ್ ಹುದ್ದೆಗೆ ಏರಿದ್ದೀರಿ. 10,000ಕ್ಕೂ ಮಿಕ್ಕಿ ಟಿವಿ ಧಾರಾವಾಹಿ ಕಾರ್ಯಕ್ರಮಗಳ ಸಂಚಿಕೆ ಇವೆ. 2004ರಲ್ಲಿ ಕೃಷಿ ಪಂಡಿತ ಪುರಸ್ಕಾರ ನಿಮ್ಮನ್ನ ಅರಸಿ ಬಂತು. ಇದೀಗ 2013ರಲ್ಲಿ ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 400 ಮೀಟರ್ ಓಟದಲ್ಲಿ ಚಿನ್ನ. ಬಡತನ, ಅಜ್ಞಾನ, ಸಾಮಾಜಿಕ ಕಂದಾಚಾರಗಳಿಂದ ವಿಮೋಚನೆಗೆ ಕಾದಿರುವ ನಾಡಭಾಗ. ನಂತರ ರಾಜ್ಯಪಾಲರು ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡುವುದು ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಸಾಹಿತ್ಯ, ಸಂಗೀತ, ಕಲೆ ಉತ್ಕೃಷ್ಟವಾಗಿರುವ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. एक किसान ने आप में से कोई लोग को बुलाकर यहाँ खड़े रखेंगे तो आपका ज्ञान वो भारतीय संस्कृति के मुताबिक अच्छा ही होगा. इंदु ಪುರಸ್ಕೃತರಾಗಿ ಪ್ರಸಾರ ಭಾರತಿ ಅಧ್ಯಕ್ಷ ಡಾ ಎ ಸೂರ್ಯಪ್ರಕಾಶ್ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿ ನಿರಂತರ ತಪಸ್ಸಿನ ಫಲವಾಗಿ ಈ ಸಾಧನೆಯನ್ನು ಇವರು ಮಾಡಲು ಸಾಧ್ಯವಾಯಿತು ಎಂದು ಪ್ರಶಂಸಿಸಿದರು. ತಮ್ಮ ವೃತ್ತಿಯನ್ನು ಅಪಾರ ಗೌರವದಿಂದ ಪೂಜಿಸಿದ್ದಾರೆ. ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯ ಮಾಡಿದ ವ್ಯಕ್ತಿಗಳನ್ನು ಗುರುತಿಸುವುದು ಮಹತ್ವದ ಕೆಲಸ ಎಂದರು. ದೇಶಕ್ಕೆ ತಾನಾಗಿ ಒಳ್ಳೆಯದಾಗ್ತದೆ. ಅದು ಸಾಮಾಜಿಕ ರಂಗ ಇರ್ಬೋದು, ರಾಜಕೀಯ ರಂಗ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಕಲೆ, ಸಂಸ್ಕೃತಿ, ಶಿಕ್ಷಣ ಯಾವುದೇ ರಂಗ ಇರಲಿ, ಒಳ್ಳೆಯವರ ಸಂಖ್ಯೆ ಬೆಳಿಬೇಕು. ಒಳ್ಳೆಯವರ ಸಂಖ್ಯೆ ಬೆಳಿಬೇಕಾದ್ರೆ ಒಳ್ಳೆಯವರನ್ನು ಗುರುತಿಸಿ ಗೌರವಿಸಿ ಸನ್ಮಾನ ಮಾಡೋದು ಸಮಾಜ ಮತ್ತು ಸರ್ಕಾರದ ಕರ್ತವ್ಯ ಅಂತ ಅನ್ಕೊಂಡಿದೆ. ಬಾಗಲಕೋಟೆ ಜಿಲ್ಲೆ ಕೂಡಲಸಂಗಮದಲ್ಲಿ ನಿನ್ನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬೆಳಗಾವಿ ವಿಭಾಗ ಮಟ್ಟದ ಕನ್ನಡ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಆರ್ ಪಾಟೀಲ್, ಅಧ್ಯಕ್ಷ ಡಾ ಎಲ್ ಹನುಮಂತಯ್ಯ, ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪಾಲ್ಗೊಂಡು ಪ್ರಶಸ್ತಿಗಳನ್ನು ವಿತರಿಸಿದರು. ಡಾ ಹನುಮಂತಯ್ಯ ಕನ್ನಡ ಉಳಿವು ಬೆಳವಣಿಗೆಯ ದೃಷ್ಟಿಯಿಂದ ಕನ್ನಡ ಶಾಲೆಗಳನ್ನು ದತ್ತು ಸ್ವೀಕರಿಸಬೇಕು ಎಂದರು. ಹಿರಿಯ ವಿದ್ವಾಂಸ ದೇ ಜವರೇಗೌಡ ಅವರಿಗೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ನಿನ್ನೆ ಅಭಿನಂದನೆ ಸಮರ್ಪಿಸಲಾಯಿತು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ದೇ ಜವರೇಗೌಡ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ಕನ್ನಡದಲ್ಲಿ ಸಮೃದ್ಧ ಸಾಹಿತ್ಯ ಮತ್ತು ವಿದ್ವತ್ ಕೃತಿಗಳನ್ನು ರಚನೆ ಮಾಡಿರುವ ದೇ ಜವರೇಗೌಡ ಅವರ ಕೊಡುಗೆ ಅಪಾರ ಎಂದರು. ದೇ ಜವರೇಗೌಡ ಕುವೆಂಪು ಮತ್ತು ತಮ್ಮ ನಡುವಿನ ಒಡನಾಟ ಮೆಲುಕು ಹಾಕಿ ಮೇರು ಕೃತಿಗಳನ್ನು ರಚಿಸಿದ ಕುವೆಂಪು ಅವರ ಅಪಾರ ಜೀವನಾನುಭವ ಮತ್ತು ಸರಳತೆ ತಮಗೆ ಸದಾ ಪ್ರೇರಣೆ ನೀಡಿವೆ ಎಂದರು. ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ನಲ್ಲಿ ಸ್ವಯಂ ಸೇವಕಿಯಾಗಿ ಉತ್ತಮ ಸಾಧನೆ ಮಾಡಿರುವ ಚಿತ್ರದುರ್ಗದ ಸಿಆರ್ ಪದ್ಮಶ್ರೀ ಅವರಿಗೆ ಪ್ರಸಕ್ತ ಸಾಲಿನ ಇಂದಿರಾ ಗಾಂಧಿ ರಾಷ್ಟ್ರೀಯ ಎನ್ಎಸ್ಎಸ್ ಪ್ರಶಸ್ತಿ ಲಭಿಸಿದೆ. ಇದೇ 19ರಂದು ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಎಂಕಾಂ ಅಧ್ಯಯನ ಮಾಡುತ್ತಿರುವ ಪದ್ಮಶ್ರೀ ಗಣರಾಜ್ಯೋತ್ಸವ ಪೆರೇಡ್ ಸೇರಿದಂತೆ ಹಲವು ಎನ್ಎಸ್ಎಸ್ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ. ಸ್ವಚ್ಛತೆ, ರಕ್ತದಾನ ಮುಂತಾದವುಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭರತನಾಟ್ಯ ಕಲಾವಿದೆಯೂ ಆಗಿರುವ ಈಕೆ ಹಂಪಿ ಉತ್ಸವ, ಗಡಿನಾಡ ಉತ್ಸವ ಸೇರಿದಂತೆ ಹಲವು ವೇದಿಕೆಗಳಲ್ಲಿ ತಮ್ಮ ಕಲಾ ಪ್ರತಿಭೆ ಪ್ರದರ್ಶಿಸಿದ್ದಾರೆ.
ಇವರಿಗೆ 2012-13ರ ಸಾಲಿನಲ್ಲಿ ಎನ್ಎಸ್ಎಸ್ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಪದ್ಮಶ್ರೀ ಅವರ ತಂದೆ ರವಿಶಂಕರ್ ತಮ್ಮ ಪುತ್ರಿಗೆ ರಾಷ್ಟ್ರೀಯ ಪ್ರಶಸ್ತಿ ಲಭ್ಯವಾಗಿರುವ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಐಟಿ ಅವಾರ್ಡ್ ಅವಳಿಗೆ ಬಂದಿದೆ. ಈಗ ಡೆಲ್ಲಿಗೆ 19ನೇ ತಾರೀಕು ಅವಾರ್ಡ್ ತಗೊಳ್ಳೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ನನ್ನ ಮಗಳ ಸಾಧನೆ ನೋಡಿ ನನಗೆ ತುಂಬಾ ಖುಷಿ ಆಗಿದೆ. ತಮಿಳುನಾಡಿನಲ್ಲಿ ಭಾರೀ ಮಳೆ ಮುಂದುವರೆದಿದ್ದು, ಮಳೆ ಸಂಬಂಧಿ ದುರ್ಘಟನೆಗಳಲ್ಲಿ ಮೃತಪಟ್ಟವರ ಸಂಖ್ಯೆ 59ಕ್ಕೇರಿದೆ. ವಿವಿಧೆಡೆ ರಸ್ತೆ ಹಾಗೂ ಬೆಳೆಗಳಿಗೆ ಭಾರೀ ಹಾನಿಯಾಗಿದೆ. 11 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಿದೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಆನೆ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಆನೆ ಮಾವುತರು ಪರಿಸರ ಜಾಗೃತಿ ಗೀತೆ ಹಾಡಿದರು. ನಂತರ ಆನೆಗಳ ಓಟ, ಮಂಡಿ ಕಾಲೂರಿ ನಡೆಯುವ ಸ್ಪರ್ಧೆ, ಒಂಟಿ ಕಾಲಿನಲ್ಲಿ ನಡಿಗೆ, ಬ್ಯಾಸ್ಕೆಟ್ಬಾಲ್, ಕಾಲ್ಚೆಂಡು, ನೀರು ಚಿಮ್ಮಿಸುವುದು ಮುಂತಾದ ಕ್ರೀಡೆಗಳು ನಡೆದವು. ಒಟ್ಟು 27 ಆನೆಗಳು ಪಾಲ್ಗೊಂಡು ನೋಡುಗರ ಕಣ್ಮನ ಸೆಳೆದವು. ಮಾಜಿ ಸಚಿವ ಎಂಸಿ ನಾಣಯ್ಯ, ಕಾಡಾನೆ ಮತ್ತು ಮಾನವ ಸಂಘರ್ಷ ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು, ಪರಿಸರ ಮತ್ತು ವನ್ಯಜೀವಿ ಸಂಪತ್ತಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು. ಅರಣ್ಯಕ್ಕೆ ಪೂರಕವಾದಂತಹ ರಾಜ್ಯ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ ಈಶ್ವರ್, ಆನೆಗಳಿಗೆ ಪ್ರಿಯವಾದ ಬಿದಿರನ್ನು ಬೆಳೆಯಲು ಹಾಗೂ ಬಿದಿರು ಉತ್ಪನ್ನಗಳ ಬಳಕೆಗೆ ಪ್ರೋತ್ಸಾಹ ನೀಡಲು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಬಿದಿರು ಕಾರ್ಖಾನೆ ಸ್ಥಾಪಿಸಲು ಚಿಂತನೆ ಮಾಡಲಾಗಿದೆ ಎಂದರು. ಇನ್ಸ್ಪೆಕ್ಷನ್ ಅನ್ನು ಮುಗಿಸಿ ಸರ್ಕಾರಕ್ಕೆ ವರದಿಯನ್ನು ಸಿದ್ಧಪಡಿಸಿದ್ದೇವೆ. ಸರ್ಕಾರ ಕೂಡ ತಾತ್ವಿಕವಾಗಿ ಇದಕ್ಕೆ ಒಪ್ಪಿಗೆ ಕೊಡುವ ಎಲ್ಲ ನಿರೀಕ್ಷೆಗಳು ಇವೆ. ಬರೋಡ, ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಬಂದ ಪ್ರವಾಸಿಗರು ಆನೆಗಳ ಕ್ರೀಡಾಕೂಟ ಅವಿಸ್ಮರಣೀಯ ಎಂದರು. ಆನೆಗಳದ್ದು ಒಂದು ಹಬ್ಬ ಇರೋದು ನಮಗೆ ನಿಜವಾಗೂ ಅದೃಷ್ಟನೇ ಅನ್ಕೋಬೇಕು. ತುಂಬಾ ಚೆನ್ನಾಗಿತ್ತು, ತುಂಬಾ ಅಲಂಕಾರ ಆನೆಗಳದ್ದು, ಆನೆಗಳು ಆಡಿರ್ತಕ್ಕಂಥ ಫುಟ್ಬಾಲ್ ಖಂಡಿತ ನಿಜವಾಗ್ಲೂ ಅವಿಸ್ಮರಣೀಯ ಅನ್ಕೋಬಹುದು. ಇಲ್ಲಿ ಪ್ರತಿಯೊಬ್ಬರು ಬರಬೇಕು, ಇಂಥ ಇದನ್ನ ಜಾಗನ ನೋಡಬೇಕು ಅಂತೇಳಿ ನನಗೂ ಅನ್ಸುತ್ತೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಐಸಿಸ್ ನಾಶ ನಮ್ಮ ಗುರಿ, ಪ್ಯಾರಿಸ್ ದಾಳಿ ನಂತರ ವಿಶ್ವ ನಾಯಕರ ಪಣ. ಪ್ಯಾರಿಸ್ನಲ್ಲಿ ಸೂತಕ, ಉಗ್ರನ ಗುರುತು ಪತ್ತೆ. ಇಂದಿನಿಂದ ಬಿಸಿ ಬಿಸಿ ಚಳಿಗಾಲ ಕಲಾಪ, ಬರ, ಟಿಪ್ಪು, ಗೋಮಾಂಸ, ಲೋಕಾಯುಕ್ತ ಪದಚ್ಯುತಿ ಪ್ರಸ್ತಾಪ ಸಂಭವ, ವಿಪಕ್ಷಗಳ ದಾಳಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದಲೂ ಸಿದ್ಧತೆ. ಇನ್ನು 3 ದಿನ ಮಳೆ, ತಮಿಳುನಾಡು ಗಡಿ ಜಿಲ್ಲೆಗಳಲ್ಲಿ ಆರ್ಭಟ ಜೋರು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸ್ವಚ್ಛ ಸೆಸ್, ಹೋಟೆಲ್, ಫೋನ್, ಪ್ರಯಾಣ ತುಟ್ಟಿ. ಹಟ್ಟಿ ಚಿನ್ನದ ಗಣಿ ಅಭಿವೃದ್ಧಿಗೆ 234 ಕೋಟಿ ರೂಪಾಯಿ. ವಿಶ್ವ ದಾಖಲೆ ಬರೆದ ಸೇನೆಯ ಟೋರ್ನಾಡೋಸ್, ನೈಸ್ ರಸ್ತೆಯಲ್ಲಿ ಮೈ ನವಿರೇಳಿಸುವಂತಹ ಬೈಕ್ ಸಾಹಸ ಪ್ರದರ್ಶನ. ಬ್ಯಾಡ್ಮಿಂಟನ್, ಸುಯಿರಿಗೆ ಚೀನಾ ಓಪನ್ ಪ್ರಶಸ್ತಿ, ಫೈನಲ್ನಲ್ಲಿ ಸೈನಾಗೆ ನಿರಾಸೆ. ಭಾರತ ದಕ್ಷಿಣ ಆಫ್ರಿಕಾ ಬೆಂಗಳೂರು ಟೆಸ್ಟ್ 2ನೇ ದಿನ ಮಳೆಯಾಟ, 1 ಎಸೆತವಿಲ್ಲದೆ ದಿನದಾಟ ರದ್ದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿಧಾನಮಂಡಲ ಅಧಿವೇಶನ, ಮಹತ್ವದ ವಿಧೇಯಕಗಳು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಿರೀಕ್ಷೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೀಚ್ 2 ಮಾರ್ಗ ಇಂದು ಉದ್ಘಾಟನೆ. ಜಾಗತಿಕ ಆರ್ಥಿಕ ಪ್ರಗತಿ ಮತ್ತು ಸ್ಥಿರತೆಗೆ ಭಾರತ ಆಧಾರ ಸ್ತಂಭವಾಗಬಲ್ಲದು, ಪ್ರಧಾನಿ ನರೇಂದ್ರ ಮೋದಿ. ಜಾಗತಿಕ ತೈಲ ದರಗಳಿಗೆ ಅನುಗುಣವಾಗಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಪರಿಷ್ಕರಣೆ, ಎಂ ವೆಂಕಯ್ಯ ನಾಯ್ಡು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.